ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ರಾಜ್ಯ ರಾಜಕಾರಣ. ಎಸ್, ಯಡಿಯೂರಪ್ಪ ರಾಜೀನಾಮೆ ನೀಡಿ ಹೋದ ಮೇಲೆ ಅಧಿಕಾರಕ್ಕೆ ಬಂದವರು ಬಸವರಾಜ ಬೊಮ್ಮಾಯಿಯವರು. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ಮೇಲೆ ಭಾರತೀಯ ಜನತಾ ಪಕ್ಷದ ಒಳಗಿನ ರಾಜಕಾರಣ ಬೇರೆ ಬೇರೆ ರೂಪವನ್ನು ಪಡೀತಾ ಇದೆ. ಈಗಾಗಲೇ ಅಸಮಾಧಾನದ ಹೊಗೆ ಎಲ್ಲೆಡೆ ಪಸರಿಸ್ತಾ ಇದೆ. ಮೊದಲು ಸಚಿವರಾಗೋದಕ್ಕೆ ಪೈಪೋಟಿ, ಒತ್ತಡ. ಸಚಿವರಾದ ಮೇಲೆ ಖಾತೆ ಬಗ್ಗೆ ಹೊಡೆದಾಟ. ಈಗ ಇಬ್ಬರು ಸಚಿವರುಗಳು ನಿನ್ನೆಯಿಂದ ತಮ್ಮ ಅತೃಪ್ತಿ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಕೊಟ್ಟ ಖಾತೆ ಸರಿ ಇಲ್ಲ ಅಂತ. ಅದರಲ್ಲಿ ಮೊದಲನೇದು MTB ನಾಗರಾಜ್ ಅವರು, ಇನ್ನೊಬ್ಬರು ಆನಂದ್ ಸಿಂಗ್ ಅವರು. MTB ನಾಗರಾಜ್ ಅವರು ಹೇಳಿದ್ದೇನು? ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವನಾದಾಗ ನನಗೆ ವಸತಿ ಖಾತೆಯನ್ನು ಕೊಟ್ಟಿದ್ದರು, ಈಗ ಸಣ್ಣ ಕೈಗಾರಿಕೆ ಕೊಟ್ಟಿದ್ದಾರೆ. ನನಗೆ ಪ್ರಮೋಷನ್ ಮೊದಲು ಡಿಮೋಷನ್ ಆಗಿದೆ, A ಗ್ರೇಡ್ನಿಂದ D ಗ್ರೇಡ್ ಆಗಿದೆ. ಅಂದರೆ MTB ನಾಗರಾಜ್ ಅವರ ಪ್ರಕಾರ ವಸತಿ ಖಾತೆ A ಗ್ರೇಡ್ ಖಾತೆ, ಈಗ ಕೊಟ್ಟಿರುವ ಅವರ ಖಾತೆ ಇದೆಯಲ್ಲ ಅದು D ಗ್ರೇಡ್ ಖಾತೆ ಅಂತ. ಅದೇ ರೀತಿ ಆನಂದ್ ಸಿಂಗ್ ಅವರು ನನಗೆ ಏನು ಮಾತು ಕೊಟ್ಟಿದ್ದರೋ ಆ ಮಾತಿನಂತೆ ನಡೆದುಕೊಂಡಿಲ್ಲ ಅನ್ನೋದು ಮಾತನ್ನು ಹೇಳಿದ್ದಾರೆ. ನಾನೇ ಈ ಸರ್ಕಾರ ಬರುವುದಕ್ಕೆ ಕಾರಣನಾದವನು, ನಾನೇ ಮೊದಲು ರಾಜೀನಾಮೆ ಕೊಟ್ಟವನು. ಸೊ ಆ ಕಾರಣಕ್ಕಾಗಿ ನನಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾಗಿತ್ತು ಅನ್ನುವುದು ಆನಂದ್ ಸಿಂಗ್ ಅವರ ವಾದ. ಇವರಿಗೆ ಪ್ರತ್ಯುತ್ತರ ನೀಡಿದವರು ಹೊಸದಾಗಿ ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವ ಮುನಿರತ್ನಂ ಅವರು ಕೆಲವು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಅದು ಬಹುಮಟ್ಟಿಗೆ ಅವರ ಹಳೆಯ ಸ್ನೇಹಿತರಿಗೆ, ಮುಂಬೈ ಬ್ರದರ್ಸ್ ಏನಿದ್ದಾರೆ ಅವರಿಗೆ ಕೇಳಿದ ಪ್ರಶ್ನೆ. ಒಂದು, ನೀವು ಈಗ 2 ವರ್ಷ ಆಗಿದೆ, ನಾನು 2 ವರ್ಷಗಳಿಂದ ಮೌನವಾಗಿ ಕಾದಿದ್ದೀನಿ, ಈಗ ನನಗೆ ಪುರಸ್ಕಾರ ಸಿಕ್ಕಿದೆ, ಮತ್ತು ಈಗ ಯಾಕೆ ನೀವು ಗಲಾಟೆ ಮಾಡ್ತೀರಿ? ನೀವು ಭಾರತೀಯ ಜನತಾ ಪಕ್ಷಕ್ಕೆ, ಅಂದರೆ ಪಕ್ಷಕ್ಕೆ ಅಂತ ಹೇಳಿದರೆ ಆದರೆ BJPಗೆ ಅಂತ ಏನು ಮಾಡಿದ್ದೀರಿ? ಮೊದಲು ಪಕ್ಷ ಸಂಘಟನೆ ಮಾಡಿ ಅವರೇ ಜಾಡಿಸಿದ್ದಾರೆ. ಭಾಳ ಸ್ಪಷ್ಟವಾಗಿ ಗೊತ್ತಾಗುವುದು ಅಂದರೆ ಈ ಮುಂಬೈ ಬ್ರದರ್ಸ್ ಏನಿದ್ದಾರೆ, ಅಥವಾ ಮುಂಬೈ ಅವರ ಸಹೋದರರೋ ಸ್ನೇಹಿತರೋ ಗೊತ್ತಿಲ್ಲ, ಅವರ ನಡುವೆ ಒಡಕುಂಟಾಗಿದೆ. 17 ಜನ ಏನು ಮುಂಬೈಗೆ ಹೋಗಿದ್ದರು, ಹೋಗಿ ಬಂದ ಮೇಲೆ ಅವರು 17 ಜನರಲ್ಲಿ ಒಗ್ಗಟ್ಟು ಉಳಿದಿಲ್ಲ ಅಂತ ಒಬ್ಬರೊಬ್ಬರೇ ಛಿದ್ರರಾಗಿ ಹೋಗ್ತಾ ಇದ್ದಾರೆ. ವಿಶ್ವನಾಥ್ ಮೊದಲನೇ ಛಿದ್ರರಾಗಿ ಹೋಗಿದ್ದು ನಮಗೆ ಗೊತ್ತಿದೆ. ಅದರ ನಡುವೆ ದುಃಖತಪ್ತರಾದ ಇನ್ನೊಬ್ಬ ವ್ಯಕ್ತಿ CP ಯೋಗೇಶ್ವರ್ ಅವರು ಪಕ್ಷದ ವರಿಷ್ಠರನ್ನು ಭೇಟಿ ಮಾಡೋದಕ್ಕೆ ದೆಹಲಿಗೆ ಹೋಗಿದ್ದಾರೆ. ಸೊ ಈ ಅಧಿಕಾರ ರಾಜಕಾರಣದ ಗುರಿ, ರಾಜಕಾರಣದ ಗುಣ ಯಾವುದು ನೋಡಿ? MTB ನಾಗರಾಜ್ ಅವರ ಪ್ರಕಾರ ವಸತಿ ಖಾತೆ A ದರ್ಜೆಯ ಖಾತೆ, ಅದೇ ರೀತಿ ಅವರಿಗೆ ಬಂದ ಸಣ್ಣ ಕೈಗಾರಿಕೆ D ದರ್ಜೆಯ ಖಾತೆ. ಏನಿದರ ಅರ್ಥ? ಒಂದು ಖಾತೆಯನ್ನು A ದರ್ಜೆ ಮತ್ತು D ದರ್ಜೆ ಅಂತ ಕರೆಯುವುದು ಹೇಗೆ? ಕೆಲಸ ಮಾಡಬೇಕು ಅಂತ ಇದ್ದರೆ ಅವ್ರಿಗೆ ಯಾವ ಖಾತೆ ಆದರೇನು? ಭಾಳ ಸ್ಪಷ್ಟ ಇದು. A ಖಾತೆ ಮತ್ತು D ಖಾತೆ ಅಂತ ಅವರ ವಿಭಜನೆ ಮಾಡಿದ್ದು ಅದಕ್ಕೆ ಬರುವ ಒಟ್ಟಾರೆ ಅನುದಾನದಲ್ಲಿ. ಯಾವುದೇ ಖಾತೆಗೆ ಎಷ್ಟೇ ಅನುದಾನ ಬರಲಿ, ಅದರಲ್ಲಿ ಕೆಲಸ ಮಾಡುವುದಕ್ಕೆ ಅವಕಾಶ ಇದೆ. ಯಾವನಿಗೆ ಕೆಲಸ ಮಾಡುವ ಮನಸ್ಸಿರಲ್ವೋ, ಕೇವಲ ಕಾಸು ಹೊಡಿಬೇಕು ಅಂತಿದ್ದೋ ಅಂಥವ್ರು ಇಂಥ ಮಾತನ್ನು ಆಡ್ತಾರೆ. ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ ನಿಮಗೆ. ಬಸವಲಿಂಗಪ್ಪನವರನ್ನು ಅಂಥ ಹಿರಿಯ ರಾಜಕಾರಣಿ, ಕಂದಾಯ ಸಚಿವರಾದವರು, ಅದ್ಭುತವಾದ ಕ್ರಾಂತಿಯನ್ನು ತಂದವರು, ಅವರಿಗೆ ಪರಿಸರ ಖಾತೆಯನ್ನು ಕೊಟ್ಬಿಟ್ಟಿರ್ತಾರೆ. ಸೊ ಭಾಳಷ್ಟು ಜನ ಅದು ಪರಿಸರ ಖಾತೆ ಆ ಕಾಲದಲ್ಲೇ ಅದು ಕೆಲಸಕ್ಕೆ ಬರದ ಖಾತೆ ಅಂತ ಹೇಳಲಾಗ್ತಾಯಿತ್ತು, ಪರಿಸರ ಖಾತೆ ಇಲ್ಲ. ಸೊ ಭಾಳ ಜನ ಅಂದ್ಕೊಂಡಿದ್ದರು ಈ ಪರಿಸರ ಖಾತೆ ಕಟ್ಕೊಂಡು ಬಸವಲಿಂಗಪ್ಪನವರು ಏನು ಮಾಡಬಲ್ಲರು? ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಸವಲಿಂಗಪ್ಪನವರು ಪರಿಸರ ಖಾತೆ
ವಿಜ್ಞಾನ ಮತ್ತು ಪರಿಸರ ಖಾತೆಯಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಮೊದಲ ಅಧಿಕಾರಿಗಳ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿಬಿಟ್ಟು ಪರಿಸರ ಖಾತೆಯನ್ನು ಉಲ್ಲಂಘಿಸಿದ್ದ ಯಾರ್ಯಾರು ಉಲ್ಲಂಘಿಸಿದ್ದಾರೆ ಅವರ ಪಟ್ಟಿಯನ್ನು ಬಸವಲಿಂಗಪ್ಪನವರು ತರಿಸ್ತಾರೆ. ಅದನ್ನು ತರಿಸಿ ನೋಡ್ತಾರೆ. ಅದರಲ್ಲಿ ಭಾಳಷ್ಟು ನಗರಸಭೆಗಳು ಪುರಸಭೆಗಳು ಕೂಡ ಪರಿಸರ ಕಾನೂನನ್ನು ಉಲ್ಲಂಘಿಸಿರ್ತವೆ. ಅವರು ಎಲ್ಲದಕ್ಕೂ ಬಸವಲಿಂಗಪ್ಪ ನೋಟಿಸ್ ಕೊಡ್ತಾರೆ. ಅದು ದೊಡ್ಡ ಸುದ್ದಿಯಾಗಿ ಹೋಗ್ಬಿಡುತ್ತೆ. ನಂತರ ಕಾರ್ಖಾನೆಗಳನ್ನು ಯಾರ್ಯಾರು ಪರಿಸರ ಕಾನೂನನ್ನು ಉಲ್ಲಂಘಿಸಿದ್ದಾರೆ ಎಲ್ಲರನ್ನ ನಡುಗಿಸ್ಬಿಡ್ತಾರೆ ಬಸವಲಿಂಗಪ್ಪ. ಬಸವಲಿಂಗಪ್ಪನವರು ಬಾಯಿ ಮುಚ್ಚಿಸಿದ್ದೀವಿ ಯಾವುದೋ ಸಣ್ಣ ಖಾತೆ ಕೊಟ್ಟು ಅಂತ ಅಂದುಕೊಂಡವರು ಅವರು ತಮ್ಮ ತಲೆ ಮೇಲೆ ಟವಲ್ ಹಾಕೊಂಡು ಕೂತ್ಕೊಳ್ಳೋಂಥ ಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಇಡೀ ಸರ್ಕಾರವನ್ನು ನಡುಗಿಸ್ಬಿಡ್ತಾರೆ ಬಸವಲಿಂಗಪ್ಪ. ಕೆಲಸ ಮಾಡಬೇಕು ಅಂತಿದ್ದವನಿಗೆ ಇಂಥ ಖಾತೆ ಬೇಕು ಅಂತಿರೋದಿಲ್ಲ. ಆದರೆ ಇವತ್ತು ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ರಾಜಕಾರಣದಲ್ಲಿ ಮೌಲ್ಯ ಅನ್ನುವುದು ನಾಶವಾಗಿ ಹೋಗ್ಬಿಟ್ಟಿದೆ. ಇವತ್ತು ಕೆಲಸ ಮಾಡುವ ರಾಜಕಾರಣಿಗಳಿಲ್ಲ. ಇವತ್ತು ನುಂಗಣ್ಣಗಳೇ ರಾಜಕಾರಣಿಗಳಾಗಿದ್ದಾರೆ, ನುಂಗಣ್ಣರೇ ಸಚಿವರಾಗಿದ್ದಾರೆ. ನಾನನ್ನು ಯಾವುದೇ ಪಕ್ಷ ಅಂತ ಹೇಳಲ್ಲ, ಪಕ್ಷದ ವಿಚಾರ ನೆಕ್ಸ್ಟು. ಸೊ ರಾಜಕಾರಣದಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದು ಹೊರಟೋಗಿದೆ, ಸಾಮಾಜಿಕ ಮೌಲ್ಯಗಳು ಅಧಪತನಕ್ಕೆ ಹೋಗಿವೆ, ಭ್ರಷ್ಟಾಚಾರ ವಿಜೃಂಭಿಸ್ತಾ ಇದೆ. ನಿಮಗೆ ಕಾಸು ಹೊಡೆಯೋದಕ್ಕೆ ಅವಕಾಶ ಇದ್ದರೆ ದೊಡ್ಡ ಖಾತೆ, ಕಾಸು ಹೊಡೆಯೋದಕ್ಕೆ ಅವಕಾಶ ಇಲ್ಲದಿದ್ದರೆ ಅದು ಸಣ್ಣ ಖಾತೆ ಅನ್ನುವ ಸ್ಥಿತಿ ಬಂದಿದೆ. ಇದು ಚುನಾವಣಾ ರಾಜಕಾರಣದಿಂದ ಈ ಸ್ಥಿತಿ ಪ್ರಾರಂಭ ಆಗಿದೆ ಅನ್ನೋದು. ಚುನಾವಣೆಯಲ್ಲಿ ಹಣ ಹಂಚಿ ಯಾರು ಆಯ್ಕೆಯಾಗ್ತಾರೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ತಾವು ಖರ್ಚು ಮಾಡಿದ ಹಣವನ್ನು ವಾಪಸ್ ಪಡೆಯುವುದಕ್ಕೆ ಯತ್ನ ಮಾಡ್ತಿರ್ತಾರೆ. ಅಂತಹ ಯತ್ನಕ್ಕೆ ಅವ್ರಿಗೆ ಒಳ್ಳೆಯ ಖಾತೆ ಬೇಕು ಅಂತ. ಆದರೆ ಇವರು ಹೇಳಿದ ಒಳ್ಳೆಯ ಖಾತೆ ನಿಜವಾದ ಅರ್ಥಗಳಲ್ಲಿ ಖಾತೆ ಒಳ್ಳೆಯದಲ್ಲ, ಅದು ಕಾಸು ಹೊಡೆಯೋದಕ್ಕೆ ಅವಕಾಶ ಇರುವ ಖಾತೆ. ಅಂತಹ ಒಂದು ದುಸ್ತರ, ಅಂತಹ ಒಂದು ದಯನೀಯವಾದ ಸ್ಥಿತಿಗೆ ನಮ್ಮ ರಾಜಕಾರಣ ಬಂದು ತಲುಪಿದೆ. ಅದರಲ್ಲಿ ಎಲ್ಲರ ಪಾತ್ರನೂ ಇದೆ. ಮತದಾರ ಕಾಸು ತೆಗೆದುಕೊಂಡು ಮತ ಹಾಕುವ ಮತದಾರ ಕೇಳುವ ಹಕ್ಕನ್ನು ಕಳೆದುಕೊಳ್ತಾನೆ. ಕಾಸು ತೆಗೆದುಕೊಂಡು ಮಾಧ್ಯಮವನ್ನು ನಡೆಸುವವರು ಕೇಳುವ ಹಕ್ಕನ್ನು ಕಳೆದುಕೊಳ್ತಾರೆ. ಒಂದು ಗುಲಾಮತನ ಎಲ್ಲ ಕಡೆ ಕಾಣ್ತಾ ಹೋಗುತ್ತೆ. ಅದು ಹಣದ ಗುಲಾಮತನ, ಅದು ಅಧಿಕಾರದ ಗುಲಾಮತನ. ಸೊ ಇವತ್ತು ಈಗ ಮತ್ತೆ ನೋಡಿ, ಈಗ ಇದೇ ಸ್ಥಿತಿ ಶುರುವಾಗಿದೆ. ಈಗ ಬಸವರಾಜ ಬೊಮ್ಮಾಯಿಯವರು ತೀವ್ರ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಯೋಗೀಶ್ವರ್ ದೆಹಲಿಗೆ ಹೋಗಿದ್ದಾರೆ. ವರಿಷ್ಠರು ಏನು ಮಾಡ್ತಾರೋ ನೋಡಬೇಕಾಗಿದೆ. ಇವರಿಗೆ ಒಂದು ಸಂಕಷ್ಟದ ಸ್ಥಿತಿ ಮಾತ್ರ ಇದ್ದೇ ಇದೆ ಅನ್ನೋದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡಬೇಕು. ಅದು ಸಚಿವ KS ಈಶ್ವರಪ್ಪ ಅವರ ಬಗ್ಗೆ. ಅವರು ಶಿವಮೊಗ್ಗದ ಪಕ್ಷದ ಕಾರ್ಯಕಾರಿ ಸಮಿತಿಯಲ್ಲಿ ಮಾತನಾಡಿದ್ದೇನಿದೆ ಅದು ಇಡೀ ಸಮಾಜವನ್ನು ಒಡೆಯುವ ಮಾತಾಗಿದೆ ಅಂತ. ಅವರು ಒಂದು ರೀತಿಯಲ್ಲಿ ಬೆಂಕಿ ಹಚ್ಚುವ ಮಾತನ್ನಾಡಿದ್ದಾರೆ, ಹಿಂಸೆಗೆ ಪ್ರಚೋದನೆ ನೀಡುವ ಮಾತನ್ನಾಡಿದ್ದಾರೆ. ಸೊ ಅವರು ಹಿಂಸೆ ಪ್ರಚೋದನೆ ನೀಡೋದನ್ನು ಬಿಟ್ಟು ಅಹಿಂಸೆ ಮಾತನಾಡಿದರೆ ನನಗೆ ಆಶ್ಚರ್ಯ ಆಗ್ತಿತ್ತು. ಯಾಕೆಂದರೆ ಅವರು ಗೋಡ್ಸೆವಾದಿಗಳಾಗಿದ್ದಾರೆ. ಗೋಡ್ಸೆವಾದಿಗಳು ಹಿಂಸೆಯ ಮಾತನ್ನಾಡ್ತಾರೆ ಹೊರತು ಅವರು ಗಾಂಧಿಯ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸಚಿವರಾದವರು ಇಂಥ ಮಾತನಾಡಬಹುದೇ ಅಂತ. ಅವರು BJP ಮತ್ತು RSS ಕಾರ್ಯಕರ್ತರನ್ನ ಬಂದು ಮುಟ್ಟಿ ನೋಡಿ ಅನ್ನುವ ಆಹ್ವಾನವನ್ನು ನೀಡಿದ್ದಾರೆ. ಯಾರಾದರೂ ಬಂದು ಮುಟ್ಟಿ ನೋಡಿ, ನೀವು ಯಾವುದರಿಂದ ಮುಟ್ತೀರೋ ಅದರಿಂದಲೇ ನಾವು ಪ್ರತ್ಯುತ್ತರ ನೀಡ್ತೀವಿ. ನೀವು ಅದರ ಅರ್ಥ ಇಷ್ಟೇ, ನೀವು ಲಾಠಿ ಹಿಡ್ಕೊಂಡು ಹೊಡೆದ್ರೆ ನಾವು ಲಾಠಿ ಹಿಡ್ಕೊಂಡು ಹೊಡಿತೀವಿ, ನೀವು ಬಂದೂಕು ಹಿಡ್ಕೊಂಡು ಹೊಡೆದ್ರೆ ನಾವು ಬಂದೂಕಿನಲ್ಲಿ ಉತ್ತರ ಕೊಡ್ತೀವಿ ಅನ್ನುವ ಮಾತನ್ನು ಈ ರಾಜ್ಯದ ಸಚಿವರೊಬ್ಬರು ಹೇಳಿದ್ದಾರೆ. ಇದು ನಿಜವಾದ ಅರ್ಥದಲ್ಲಿ ದೇಶದ್ರೋಹ ಅಂತ ನನಗೆ ಅನಿಸುತ್ತೆ. ಸೆಡಿಷನ್ ಆ್ಯಕ್ಟ್ ಏನಿದೆ ಅದು ಇದರಲ್ಲಿ ಅಪ್ಲೈ ಆಗುತ್ತೆ. ಇದು ದೇಶದ್ರೋಹ. ಯಾಕೆಂದರೆ ಭಾರತೀಯ ಸಂವಿಧಾನ ಮತ್ತು ನೀವು ಇಂಡಿಯನ್ ಪೀನಲ್ ಕೋಡ್ ಏನಿದೆ, ಈ ಸೆಡಿಷನ್ ಆ್ಯಕ್ಟ್ ಏನಿದೆ 1870ರಲ್ಲಿ ಈ ದೇಶದಲ್ಲಿ ಜಾರಿಗೆ ಬಂದಂಥ ಈ ಕಾನೂನು, ಅದು ಅದರ ನಂತರ ಬಂದಂಥ ಸುಪ್ರೀಂ ಕೋರ್ಟ್ನ ಹಲವಾರು ತೀರ್ಪುಗಳ ಭಾಳ ಸ್ಪಷ್ಟವಾಗಿದೆ. ನೀವೇನು ಮಾತನಾಡ್ತೀರಲ್ಲ ಅದು ಹಿಂಸೆಗೆ ಪ್ರಚೋದನೆ ನೀಡಿದರೆ, ಅದಕ್ಕೆ ಹಿಂಸೆಯ ಆ್ಯಂಗಲ್ ಇದ್ದರೆ ಅದನ್ನು ದೇಶದ್ರೋಹ ಅಂತ ಪರಿಗಣಿಸಬಹುದು ಅಂತ ಕಾನೂನು ಲೀಗಲ್ ಎಕ್ಸ್ಪರ್ಟ್ಸ್ಗಳು, ನ್ಯಾಯಾಲಯಗಳು ಇಂಟರ್ಪ್ರಿಟ್ ಮಾಡಿವೆ. ಆದ್ದರಿಂದ ಈಗ ಈಶ್ವರಪ್ಪನವರು ಆಡಿರುವ ಮಾತೇನಿದೆ ಅದು ದೇಶದ್ರೋಹದ ಒಳಗಡೆ ಬರುತ್ತೆ. ಯಾಕೆಂದರೆ ಅವರು ಹಿಂಸೆಗೆ ಪ್ರಚೋದನೆ ನೀಡಿದ್ದಾರೆ.
ಒಬ್ಬ ಸಚಿವರಾಗಿ ಅವರು ಹಿಂಸೆಗೆ ಪ್ರಚೋದನೆ ನೀಡಿರುವುದರಿಂದ ಇದು ಕಾನೂನಿನ ವಿರುದ್ಧವಾದದ್ದು, ಸಂವಿಧಾನದ ವಿರುದ್ಧವಾದದ್ದು. ಈಗ ಪೊಲೀಸರೇ ಸೋಮೋಟ ಕೇಸನ್ನು ದಾಖಲಿಸಬೇಕು ಈಶ್ವರಪ್ಪನವ್ರ ವಿರುದ್ಧ. ಯಾಕೆಂದರೆ ಅವರು ಹಿಂಸೆಯ ಪ್ರಚೋದನೆ ನೀಡುವ ಹೇಳಿಕೆಯನ್ನು ಬಹಿರಂಗವಾಗಿ ನೀಡಿದ್ದಾರೆ. ಆ ಹೇಳಿಕೆ ನೀಡಿ ಒಂದು ದಿನ ಆದರೂ ಅವರು ಅದರ ಬಗ್ಗೆ ಯಾವುದೇ ವಿವರಣೆಯನ್ನು ನೀಡಿಲ್ಲ. ಆದ್ದರಿಂದ ಆ ಒಂದು ಈಶ್ವರಪ್ಪನವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅಗತ್ಯ ಇದೆ ಅಂತ ನಾನು ನಂಬಿದ್ದೇನೆ. ಆದರೆ ಈಶ್ವರಪ್ಪ ಈ ರೀತಿ ಮಾತನಾಡುವುದು ಇದು ಪ್ರಥಮ ಬಾರಿ ಅಲ್ಲವೇ ಅಲ್ಲ. ನನಗೆ ಅವ್ರ ಬಗ್ಗೆ ಗೌರವ ಇದೆ. ಬಳ್ಳಾರಿಯಿಂದ ಶಿವಮೊಗ್ಗಕ್ಕೆ ಬಂದು ಬದುಕಿನ ಕೆಳ ಹಂತದಿಂದ ಮೇಲ್ ಹಂತದವರೆಗೆ ಏರಿದವರು, ಬದುಕಿನಲ್ಲಿ ನೋವು ಉಂಡವರಿಗೆ ಇಂತಹ ಮಾತನಾಡುವ ಮನಸ್ಸು ಬರಲ್ಲ. ಯಾಕೆ ಇವ್ರಿಗೆ ಬರುತ್ತೋ ಗೊತ್ತಿಲ್ಲ. ಇವರು ಸದಾ ಬೆಂಕಿ ಹಚ್ಚುವ ಮಾತನ್ನೇ ಆಡ್ತಾ ಇದ್ದಾರೆ. ಆದ್ದರಿಂದ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅಗತ್ಯ ಇದೆ. ಇನ್ನೊಂದು ವಿಚಾರ ನಾನು ಹೇಳಬೇಕಾದ್ದು, ಅವ್ರ ವಿರುದ್ಧನೂ ಕ್ರಮ ಅವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರುವ CT ರವಿ ಅವರು ತಮಿಳುನಾಡಿನ ಅವ್ರು ಯಾರೋ ಸಿಂಗಮ್ ಅಂತ, ಅವ್ರ ಹೆಸರು ಕೂಡ ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ. ಕರ್ನಾಟಕದಲ್ಲೇ ಇದ್ದು ಕರ್ನಾಟಕದ ನೀರು ಕುಡಿದು ಇಲ್ಲಿ ಸರ್ವೀಸ್ ಮಾಡಿ ಸಿಂಗಮ್ ಅನ್ನುವ ಹಣೆಪಟ್ಟಿ ಹಚ್ಚಿಕೊಂಡು ತಮಿಳುನಾಡಿಗೆ ಹೋಗಿ ಅಲ್ಲಿ ರಾಜಕಾರಣ ಮಾಡುತ್ತಾ ಇರುವ ಅವರು ಈಗ ಏನು ನಮ್ಮ ಕಾವೇರಿ ಯೋಜನೆ ಏನಿದೆ, ಆ ಮೇಕೆದಾಟು ಯೋಜನೆಯ ವಿರುದ್ಧ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಮೊನ್ನೆ. ಅವ್ರನ್ನ ಕರ್ನಾಟಕದ ಒಳಗಡೆ ಬಿಡಬೇಕಾ ನಾವು? ಯೋಚನೆ ಮಾಡಿ. ಅವರಿಗೆ CT ರವಿ ಇಂಡೈರೆಕ್ಟಾಗಿ ಬೆಂಬಲ ಕೊಡ್ತಾರೆ. ಅಂದರೆ ಕನ್ನಡ ನಾಡಿನ ಜಲ ಏನಿದೆ ಅದು ರಕ್ಷಣೆ ಇದೆ. ಕುಡಿಯುವ ನೀರಿನ ಯೋಜನೆಗೆ ಸನ್ಮಾನ್ಯ ಗ್ರೇಟ್ ಸಿಂಗಮ್ ಖ್ಯಾತಿಯ ಸಿಂಗಮ್ ಏನಿದ್ದಾರೆ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅದನ್ನು ಆ ಟ್ವೀಟಿಗೆ ರೀಟ್ವೀಟ್ ಮಾಡುವವರು CT ರವಿಯವರು. ಆದ್ದರಿಂದ CT ರವಿಯವರ ಕನ್ನಡ ಪ್ರೇಮವನ್ನು ನಾವು ಪ್ರಶ್ನಿಸಬೇಕಾಗಿದೆ. ಅವರು ಯಾವ ಉದ್ದೇಶದಿಂದ ಈ ರೀಟ್ವೀಟ್ ಮಾಡಿದ್ರು ಅನ್ನೋ ವಿವರಣೆಯನ್ನು ಅವರು ಕನ್ನಡ ನಾಡಿನಿಗೆ ಜನ ಕೊಡಬೇಕು. ಅವರು BJP ರಾಷ್ಟ್ರೀಯ ಕಾರ್ಯ ತಮಿಳುನಾಡು ಇನ್ಚಾರ್ಜ್ ಆದರೂ ಕೂಡ ಕರ್ನಾಟಕ ಅವರ ಮೂಲ ಮನೆ, ಕನ್ನಡ ನಾಡು ಅವರ ಮೂಲ ಮನೆ ಅಲ್ವಾ. ಕಾವೇರಿ ನಮ್ಮೆಲ್ಲರ ತಾಯಿ ಇದ್ದ ಹಾಗೆ CT ರವಿ ಅವರಿಗೂ ತಾಯಿ. CT ರವಿ ಅವರು ಈ ಬಗ್ಗೆ ವಿವರಣೆ ನೀಡಬೇಕಾಗಿದೆ. ತಾವು ಮಾಡಿದ ತಪ್ಪಿಗಾಗಿ ಅವರು ಕ್ಷಮೆ ಯಾಚನೆ ಮಾಡಬೇಕು. ಇನ್ನು ಈ ಸಿಂಗಮ್ ಖ್ಯಾತಿಯವರು ಏನಿದಾರಲ್ಲ, ಹುಸಿ ಸುಳ್ಳು ಅವರಿಗಿಲ್ಲದ ಗುಣವನ್ನು ಆರೋಪಿಸಿ ಅವರನ್ನು ಏನೋ ಮಹಾನ್ ಕಾಪ್ ಅಂತ ಪ್ರತಿಬಿಂಬಿಸಲಾಯಿತು. ಅದರ ಹಿಂದೆ ಕೂಡ ಒಂದು ಹುನ್ನಾರ ಇತ್ತು. ಅದರ ಹಿಂದೆ ಕೂಡ ಸಂಘ ಪರಿವಾರದ ಜನ ಇದ್ದರು. ಸಿಸ್ಟಮೆಟಿಕ್ಕಾಗಿ ಅವರಿಗಿಲ್ಲದ ಗುಣವನ್ನು ಆರೋಪಿಸಲಾಯಿತು. ಇವತ್ತು ಅವರು ಕನ್ನಡ ನಾಡದ್ರೋಹಿಯಂತೆ ವರ್ತಿಸ್ತಿದ್ದಾರೆ. ಕನ್ನಡ ನಾಡಿನ ಕುಡಿಯುವ ನೀರಿನ ಯೋಜನೆಗೆ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಮೇಕೆದಾಟು ಯೋಜನೆಗೆ. ಸೊ ಅದು ಇನ್ನೂ ಆ ಯೋಜನೆ ಇನ್ನಷ್ಟು ಕಗ್ಗಂಟಾಗ್ತಾ ಇದೆ ಅಂತ. ಏನೇ ಇರಲಿ, ಮುಖ್ಯಮಂತ್ರಿ ದೆಹಲಿಗೆ ಹೋಗಿ ಮಾತನಾಡ್ತೀನಿ, ಕೇಂದ್ರವನ್ನು ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದರೂ ಕೂಡ ಇದು ವಿವಾದ ಆಗಿ ಪರಿವರ್ತನೆ ಆಗ್ತಾಯಿದೆ ಅಂತ. ಸೊ ಇತ್ತೀಚಿನ ತೀರ್ಪುಗಳ ಪ್ರಕಾರ ವಿವಾದ ಆದಂಥ ಸಂದರ್ಭದಲ್ಲಿ ಲೋವರ್ ಏನು ಸ್ಟೇಟ್ಗಳೇನಿರ್ತವೆ ಆ ಸ್ಟೇಟ್ಗಳ ಒಪ್ಪಿಗೆ ಇಲ್ಲದೆ ಮಾಡಬಾರ್ದು ಅನ್ನೋ ಒಂದು ಕ್ಲಾಸ್ ಕೂಡ ಇದೆ. ಆದ್ದರಿಂದ ಇದು ಸುಲಭವಾಗಿಲ್ಲ. ಈ ಅಣ್ಣಾಮಲೈಯವರ ಈ ಒಂದು ತಕರಾರು ಏನಿದೆ, ಅವರ ಈ ಒಂದು ಕ್ಷುಲ್ಲಕ ರಾಜಕಾರಣ ಏನಿದೆ, ಅದು ಈ ನಮ್ಮ ಮೇಕೆದಾಟು ಯೋಜನೆ ಇನ್ನಷ್ಟು ವಿಳಂಬವಾಗುವಂತೆ ಮಾಡಬಹುದು ಅಂತ. ಸ್ವಲ್ಪನಾದರೂ ಕನ್ನಡ ನಾಡಿನಲ್ಲಿ ಇಷ್ಟು ಕೆಲಸ ಮಾಡಿದ್ರಲ್ಲ, ನಿಮಗೊಂದು ಹೆಸರು ಬಂತಲ್ಲ. ಇವತ್ತು ತಮಿಳುನಾಡಿಗೆ ಹೋಗಿ ರಾಜಕಾರಣ ಮಾಡೋದಕ್ಕೆ ನಿಮಗೆ ಮೂಲ ಬೇಸ್ ಇರೋದು ಕನ್ನಡ ನಾಡಿನಲ್ಲಿ ನೀವು ಸಲ್ಲಿಸಿದ ಸೇವೆ. ಇಲ್ಲಿಯ ಮುಗ್ಧ ಜನ ನಿಮಗೆ ಕೊಟ್ಟು ಬೆಂಬಲ, ಇಲ್ಲಿಯ ಮುಗ್ಧ ಜನ ನಿಮಗೆ ಸಿಂಗಮ್ ಅಂತ ಹೆಸರು ಕೊಟ್ಟು ಮಾಡಿದ್ದು, ಇಲ್ಲಿನ ಮಾಧ್ಯಮಗಳು ನಿಮ್ಮಲ್ಲಿ ಇಲ್ಲದಿರುವ ಗುಣವನ್ನು ಹೇರಿ ನಿಮಗೆ ಪ್ರಚಾರ ಕೊಟ್ಬಿಟ್ಟು ನೀವೇನೋ ಮಹಾನ್ ಪೊಲೀಸ್ ಕಾಪ್ ಅನ್ನೋಂತ ಮಾಡಿದ್ದು. ಅದಕ್ಕಾರ ಕೃತಜ್ಞತೆ ಬೇಕಲ್ವ ಈ ಸಿಂಗಮ್ಗೆ? ಈ ಸಿಂಗಮ್ ಅದನ್ನು ಮಾಡಬೇಕಾಗಿತ್ತು. ಆದರೆ ಈ ತಮಿಳುನಾಡಿಗೆ ಹೋಗಿ ರಾಜಕೀಯ ಕಾರಣಕ್ಕಾಗಿಂತ ಮಾತನಾಡ್ತಿದ್ದಾರೆ. ಸೊ ನಾನು 3-4 ವ್ಯಕ್ತಿಗಳ ಬಗ್ಗೆ ಇವತ್ತು ಮಾಡಿದ್ದೀನಿ. ಈಶ್ವರಪ್ಪರ ಬಗ್ಗೆ ಮಾತನಾಡಿದ್ದೀನಿ, ಅದೇ ರೀತಿ ಸಿಂಗಮ್ ಬಗ್ಗೆ ಮಾತನಾಡಿದ್ದೀನಿ, CT ರವಿ ಬಗ್ಗೆ ಮಾತನಾಡಿದ್ದೀನಿ. ಈ ಮೂರು ಕೂಡ ಇವತ್ತು ಕ್ಷಮೆ ಕೇಳಬೇಕಾಗಿದೆ ತಮ್ಮ ಮಾತಿಗೆ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಎಲ್ಲರೂ ಒಳ್ಳೆಯರಾಗ್ತಾರೆ ಅಂತ. ಇವರು ಮೂವರು ಒಳ್ಳೆಯರಾಗಿ ಕ್ಷಮೆ ಯಾಚಿಸಲಿ ಅಂತ ಆಚಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.